ಬಗ್ಗೆ ಮಾತಾಡ್ತೀವಿ. ತುಂಬ ಜನ. ನಮಸ್ಕಾರ, ನನ್ನ ಹೆಸರು ಎಸ್ ಮಂಜುನಾಥ್ ರೆಡ್ಡಿ ಅಂತ. ಇದು ಘಟ್ಟಮಾದಮಂಗಲ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ ಈ ಜಮೀನು. ನಾವಿಲ್ಲಿ ಹೊಸದಾಗಿ ಬಟಾಣಿ ಮಾಡಿದ್ದೀವಿ, ನಾಟಿ ಬಟಾಣಿ. ಇದು ಒಂದು 11 ಕಾಯಿಲೆಗಷ್ಟು BP, ಶುಗರ್, ಬ್ಲಡ್ ಪ್ರೆಷರ್ ಅಂತ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ಪದಾರ್ಥ ಇದು. ಇಲ್ಲಿ ಯಾರು ಮಾಡ್ತಾ ಇಲ್ಲ ಇದನ್ನ. ರೈತರು ಯಾವತ್ತೂ ನಷ್ಟ ಹೋಗಲ್ಲ. ಅವರಾಗಿ ಅವರು ಯಾರೋ ಟೊಮಾಟೊ ಮಾಡ್ತಾರೆ ಅಂದ್ರೆ ಇವರು ಟೊಮಾಟೊ ಮಾಡೋದು, ಇನ್ನೊಬ್ರು ಬೀನ್ಸ್ ಮಾಡೋದು. ಇದನ್ನ ಮಾಡಿ ಇದರಲ್ಲಿ ಯಾರು ಲಾಸ್ ಆಗಲ್ಲ. 100 ರೂಪಾಯಿ ಕಡಿಮೆ ಅಂತೂ ಇದು ರೇಟ್ ಬಿಟ್ಕೊಡಲ್ಲ. 20 ಕೊಯ್ಲು ಬರುತ್ತೆ ಒಂದು ಬೆಳೆ ಮಾಡಿದ್ರೆ 70 ದಿವಸಕ್ಕೆ. ಏನಂದ್ರೆ ಬೀನ್ಸ್ ಹೆಂಗ್ ನಾಟಿ ಮಾಡ್ತೀವೋ ಅದೇ ಥರನೇ ಇದು ಡಬಲ್ ಟೈನ್ ಕಟ್ಟಬೇಕಷ್ಟೇ. ಸೆಂಟ್ರಲ್ ಒಂದು ಟೈನ್ ಹಾಕ್ಬೇಕು. ಅದಕ್ಕೆ ಏನು ವ್ಯತ್ಯಾಸ ಇರಲ್ಲ. ಬೀನ್ಸ್ ತೋಟಕ್ಕೆ ನೀವೇನು ಖರ್ಚು ಮಾಡ್ತೀರೋ ಅಷ್ಟೇ ಖರ್ಚು ಬರೋದು ಇದಕ್ಕೆ. ಬಟ್ ಹುಷಾರಾಗಿ ಸುರುಗು ರೋಗ ಅಂತ ಬರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಕಾಯಿ ಕೀಳುವಾಗೆಲ್ಲ ಔಷಧಿ ಹೊಡಿಬೇಕು. ಗೊಬ್ಬರ ಟೈಮ್ಗೆ ಬಿಟ್ರೆ ಒಂದು ಸಲ 1 ಎಕರೆಗೆ ಮಾಡಿದ್ರೆ 1 ಎಕರೆಗೆ ಒಂದು ಸಲ ಮಾಡಿದ್ರೆ 10 ಟನ್ ಕೊಯ್ಬೋದು. 20 ಕೊಯ್ಲು ಬರುತ್ತೆ. 20 ಕೊಯ್ಲು ಬರುತ್ತೆ ಇದು. ಇದುವರೆಗೂ ಬಟಾಣಿ ಮಾಡಿದವ್ರು ಲಾಸ್ ಆಗಿಲ್ಲ. ಆದ್ರೆ ಮಾಡ್ಬೇಕು. ಕೋಲಾರ ಜಿಲ್ಲೆನಲ್ಲಿ ನನ್ಗೆ ಹೇಳಿದ್ರು ಬೇರೆಯವರು, ನೀನು 5ನೇ ಮಾಡಿರೋದು 4ನೇ ಇರ್ಬೋದು ಅಷ್ಟೇ, ಬೇರೆ ಯಾರು ಮಾಡಿಲ್ಲ ಈ ಬೆಳೆನ. ಆದ್ರೆ ರೈತರು ಏನ್ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕು, ಬೆಳೆ ಮಾಡುವಾಗ ನಾವ್ ಏನ್ ಮಾಡ್ತೀವಿ ಏನ್ ಮಾಡಲ್ಲ ಅಂತ. ಯಾರನ್ನು ಕೇಳಲ್ಲ. ಅವ್ರು ಇಷ್ಟ ಪ್ರಕಾರವಾಗಿ ಹೋಗ್ತಾರೆ. ಅವ್ರು ಟೊಮಾಟೊ ಮಾಡಿದ್ರೆ ನಾವು ಟೊಮಾಟೊ ಮಾಡ್ಬೇಕು ಅಂತಾರೆ, ಅವ್ರು ಬೀನ್ಸ್ ಹಾಕಿದ್ರೆ ನಾವು ಬೀನ್ಸ್ ಹಾಕ್ಬೇಕು ಅಂತಾರೆ. ಈ ನಾಟಿ ಬಟಾಣಿ ನೀವು ಮಾಡಿ ಯಾವತ್ತೂ ನಿಮ್ಗೆ ಲಾಸ್ ಅನ್ನೋದು ಬರಲ್ಲ. ಅಲ್ಲ ಹೋಗಿ ನಿಮಗೆ ಎಕರೆನಲ್ಲಿ 10 ಲಕ್ಷ ದುಡ್ಡಾಗುತ್ತೆ. ಇದರಲ್ಲಿ 2 ಲಕ್ಷ ಖರ್ಚು ಬರ್ಬೋದು. ಲೇಬರ್ ಒಂದು ಜಾಸ್ತಿ ಕಾಯಿ ಬಿಡಿಸುವಾಗ ಸ್ವಲ್ಪ ನಿಧಾನ ಆಗುತ್ತೆ. ಅದೊಂದೇ ಇದರಲ್ಲಿ ಡಿಫ್ರೆನ್ಸ್ ಇರೋದು. ಬೇರೆ ಬೆಳೆಗೂ ಇದಕ್ಕೆ ಇದೊಂದೇ ಡಿಫ್ರೆನ್ಸ್ ಇರೋದು. ಇದರಲ್ಲಿ ಲೇಬರ್ ಕಾಯಿ ಕೀಳುವಾಗ ನಿಧಾನ ಆಗುತ್ತೆ. 10 ಜನ ಇಡುವಾಗ 20 ಜನ ಇಡಬೇಕು ನಾವು ಕಾಯಿ ಕೀಳುವಾಗ. ಅದೊಂದೇ ಲೇಟ್ ಆಗೋದು. ರೈತರು ಇದರಲ್ಲಿ ಯಾರು ಇದುವರೆಗೂ ಲಾಸ್ ಅನ್ನೋದು ಬಟಾಣಿನಲ್ಲಿ ನಾವು ಕೇಳ್ಪಟ್ಟಿಲ್ಲ. ಇನ್ನು 300 ರೂಪಾಯಿಂದ 350 ರೂಪಾಯಿ ಹೋಗ್ತಾ ಇದೆ ಇವಾಗ. ಲಾಸ್ಟ್ ಟೈಮ್ ಇದೇ ಸಮರಲ್ಲಿ 850 ರೂಪಾಯಿವರೆಗೂ ಹೋಯ್ತು, 810 ರೂಪಾಯಿ ಹೋಯ್ತು. ನಾವು ಅದನ್ನೇ ನೋಡಿ ನಾವು ಹಾಕಿದ್ದು. ಬಟ್ ಈ ಬೆಳೆ ಮಾಡಿದವ್ರು ಇದುವರೆಗೂ ಯಾರು ಲಾಸ್ ಅನ್ನೋದು ಎಲ್ಲೂ ನಾವು ಅರ್ಕಾವತಿ ಅಂತ ಈ ತಳಿ, ಶೀಲಾವತಿ ಅಂತ ಬರುತ್ತೆ, ಅರ್ಕಾವತಿ ಅಂತ ಬರುತ್ತೆ. 11 ಬ್ರೀಡ್ ಇದೆ ಇದರಲ್ಲಿ ನಾಟಿಯಲ್ಲೇ. ಎಲ್ಲ ಕಾಯಿ ಒಂದೇ, ಹೆಸರಿಟ್ಟಿರೋದು ಆ ಕಾಲದವರ ಹಂಗಿಟ್ಟಿರೋದು. ಇದು ಇವಾಗ ನಾವು ಮಾಡಿರೋದು ಅರ್ಕಾವತಿ. ಇದರಲ್ಲಿ ಶೀಲಾವತಿ ಅಂತ ಕೂಡ ಬರುತ್ತೆ. 10 ಬೀಜ ಬರುತ್ತೆ. ಇದು 8 ಬೀಜ 9 ಬೀಜ ಬರುತ್ತೆ ಅಷ್ಟೇ ಡಿಫ್ರೆನ್ಸ್, ಬೇರೆ ಇನ್ನೇನಿಲ್ಲ. ಇನ್ನೊಂದು, ಇದನ್ನ ಯಾರು ಮಾಡಿದವರು ಲಾಸ್ ಆಗಿಲ್ಲ ಇದುವರೆಗೂ. ಇಲ್ಲಿ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. KGF ತಾಲೂಕಲ್ಲೂ ಗೊತ್ತಿಲ್ಲ, ವಿಕೋಟದಲ್ಲೂ ಗೊತ್ತಿಲ್ಲ. ಈ ಕೋಲಾರ ಜಿಲ್ಲೆನಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಇದು ಕಲಾಸಿಪಳ್ಳಿ ಮಾರ್ಕೆಟ್ ಅಲ್ಲಿ ಒಂದೇ ಇದಕ್ಕೆ ಬೆಲೆ ಅವ್ರಿಗೆ ಗೊತ್ತಿದೆ. ಅಲ್ಲಿ ಬರೋರೆಲ್ಲ ಇದು ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇದೆ ಇವಾಗ ಸದ್ಯಕ್ಕೆ. ಇತ್ತೀಚೆಗಷ್ಟೇ ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇದೆ ಇದು ಈ ಬೆಳೆ. ಬೇರೆ ಇನ್ನು ನೀವು ತಿನ್ನೋ ಬಟಾಣಿ ಎಲ್ಲ ಬಂದು ಇವಾಗ ಕೆಮಿಕಲ್ ಬಟಾಣಿ ತಿಂತಾ ಇದ್ದೀರಾ. ಫಾರಂ ಬಟಾಣಿ ಬರುತ್ತಲ್ಲ, ಅದು ಹರಿಯಾಣದಿಂದ ಬರುತ್ತೆ. ಫಾರಂ ಬಟಾಣಿ ಅದು 30 ರೂಪಾಯಿ ಇದ್ರೆ ಇದು 150 ರೂಪಾಯಿ ಇರುತ್ತೆ ರೇಟು. ಅದು 70 ರೂಪಾಯಿ ಇದ್ರೆ ಇದು 200 ಚಿಲ್ಲರೆ ದಾಟಿರುತ್ತೆ. ಮಾರ್ಕೆಟ್ ವೇರಿಯೇಷನ್ ಮೇಲೆ ಡಿಪೆಂಡ್ ಆಗ್ತಾನೆ ಇರುತ್ತೆ ಅದು ಯಾವಾಗ್ಲೂ. ಇನ್ನೊಂದು ಏನಂದ್ರೆ, ಈ ಹಸಿರು ಬಟಾಣಿ ಅಂತ ಈ ಪಾನಿಪುರಿ ಅಂಗಡಿಗಳಲ್ಲಿ ಅಲ್ಲಿ ತಂದು ಕೊಡ್ತಾರಲ್ಲ, ಅದೆಲ್ಲ ಕೆಮಿಕಲ್. ಪ್ರತಿಯೊಬ್ಬರು ಕೆಮಿಕಲ್ ಫುಡ್ಡೇ ತಿಂತಾ ಇರೋದು ಇವಾಗ. ಇನ್ನೊಂದು, ಇದು ಬಾಳೆ ಎಲೆನಲ್ಲಿ ಮಾಡ್ತಾರೆ ಫ್ಯಾಕ್ಟ್ರಿಯವರು, ಮಾರ್ಕೆಟ್ ರೇಟ್ ಕಡಿಮೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಮೋಸ ಮಾಡಿನಲ್ಲಿ ಬಟಾಣಿ ಮಾಡ್ತಾ ಇದ್ದಾರೆ ಬಾಳೆ ಎಲೆನಲ್ಲಿ. ಇನ್ನೊಂದು, ಇದು ವೈಟ್ ಬಟಾಣಿ ಅಂತ ಬರುತ್ತೆ, ಅದು ಡೇಂಜರ್. ಅದಕ್ಕೆ ಕೆಮಿಕಲ್ ಹಾಕ್ತಾರೆ ಕಲರ್ ಬರೋದಕ್ಕೆ. ಇಷ್ಟು ಇದರಲ್ಲಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಹೇಳ್ಬೇಕಾದ್ರೆ. ಫ್ಯಾಕ್ಟ್ರಿ ದೊಡ್ಡ ಕಾರ್ಪೊರೇಟ್ ಕಂಪನಿಗಳೇ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಇವಾಗ. ಇದನ್ನ ತಿನ್ನೋದ್ರಲ್ಲಿ ನಿಮ್ಗೆ ಯಾವ್ದು ಏನಂದ್ರೆ ರೇಟ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೇದು. ಇದು ಒಂದು 11 ಕಾಯಿಲೆಗೆ ಒಳ್ಳೇದು. ಇದು ನಾವು ಮುಂಚೆ 1.5 ಎಕರೆಗೆ ಹಾಕಿದ್ವಿ, ಇವಾಗ 1.5 ಎಕರೆಗೆ ಹಾಕಿದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ಎರಡು ಸ್ಟೇಜಲ್ಲಿ ಮಾಡಿದ್ದೀವಿ. ಬೆಳೆ ಅವಧಿ ಬಂದು 70 ದಿವಸಕ್ಕೆ ಬರೋದು ಕೊಯ್ಲು. ಹಳೆ ಬೆಳೆ ಬಂದು ನಮ್ಗೆ 70 ದಿವಸಕ್ಕೆ ಬಂತು. ಈ ಬೆಳೆ ಬಂದು 1.5 ತಿಂಗಳಿಗೆ ಬಂದ್ಬಿಡ್ತಿದ್ದು. ಸ್ವಲ್ಪ ನೀಟಾಗಿ ಮಾಡಿದ್ವಿ, ಅದಕ್ಕೆ ಬೇಗ ಬಂತು ಇದು ಬೆಳೆ. ರೈತರಿಗೆ ಹೇಳೋದೇನಂದ್ರೆ, ಅವ್ರು ಯಾರೋ ಮಾಡ್ತಾರೆ, ಅದನ್ನ ಮಾಡ್ತಾರೆ, ಇದನ್ನ ಮಾಡ್ತಾರೆ ಅಂತ ಆ ಬೆಳೆ ಹಾಕಕ್ಕೆ ಹೋಗೋದು. ಯೋಚನೆ ಮಾಡಿ 1 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ. ನಿಮ್ಮ ಕೈಯಿಂದ ಏನು ಕಳ್ಕೊಳಂತ ಪರಿಸ್ಥಿತಿನೇ ಬರಲ್ಲ ಇದನ್ನ ಮಾಡಿದ್ರೆ. ಈ ಬೆಳೆ ಮಾಡಿದ್ರೆ ಕಡಿಮೆ ಅಂದ್ರೆ ಅವತ್ತು ಕಂಡ ಮಾರ್ಕೆಟ್ ರೇಟ್ ಬಿದ್ದೋಗಿದೆ ಅಂದ್ರೆ 100 ರೂಪಾಯಿ ಬಿಟ್ಕೊಡಲ್ಲ ಇದು. ಇನ್ನೊಂದು ಬೀಜ ಮಾರಿದ್ರೆ 2000 ರೂಪಾಯಿ kg.
ನೀವು ಬೀಜಕ್ಕಾದ್ರೂ ಬಿಡ್ಬೋದು ರೇಟ್ ಸಿಕ್ಕಿಲ್ಲ ಅಂದರೆ. ಇಲ್ಲ ರೇಟ್ ಸಿಕ್ತಂದ್ರೆ ನಿಮ್ಮ ಮಾರ್ಕೆಟ್ಗೆ ಹಾಕ್ಬೋದು. ಎರಡು ಟೈಪ್ ವಿಧದಲ್ಲಿ ಇದರಲ್ಲಿ ದುಡ್ಡು ಮಾಡ್ಬೋದು. ಯಾವುದಿಗೂ ಇದರಲ್ಲಿ ಲಾಸ್ ಆಗೋ ಪ್ರಶ್ನೆನೇ ಇಲ್ಲ. ಇದರಲ್ಲಿ ಮಾರ್ಕೆಟ್ ಇದೆ, ಮೆಡ್ರಾಸ್ಗೂ ಹೋಗುತ್ತೆ, ಔಟ್ಸೈಡ್ ಕಲ್ಕಟ್ಟಾಗೂ ಕಳಿಸ್ಬೋದು ನಾವು. ನಮ್ಮ ಟ್ರಾನ್ಸ್ಪೋರ್ಟಲ್ಲಿ ಹಾಕಿದ್ರೆ ಅಲ್ಲಿ ಹೋಗಿ ಸೇರೋದು 3 ದಿವಸ 4 ದಿವಸ ಆಗುತ್ತೆ. ನಾವು ರೆಗ್ಯುಲರ್ ಆಗಿ ಕಲಾಸಪಾಳ್ಯ ಮಾರ್ಕೆಟ್ಗೆ ಲೋಕೇಶ್ ಅಂತಿದ್ದಾರೆ ಮಂಡಿಯವರು, RP ಲೈನ್ ಅಂತ, ಆ ಮಂಡಿಗೆ ಪರ್ಮನೆಂಟಾಗಿ ಹಾಕ್ತಾ ಇದ್ದೀವಿ. ಇಲ್ಲಿ ಬಸ್ಸಲ್ಲಿ ಹಾಕ್ತೀವಿ, ಅಲ್ಲಿ ಹೋಗಿ ಅವರೇ ಇಳಿಸ್ಕೊಳ್ತಾರೆ. ನಮ್ಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆದೇನು ತೊಂದರೆ ಇಲ್ಲ. ಇಲ್ಲಿಂದ ತಗೊಂಡು ಬಸ್ಸಲ್ಲಿ ಹಾಕಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ಅವ್ರು ನೋಡ್ಕೊಳ್ತಾರೆ. ನಮ್ಮ ಪ್ರತಿಯೊಂದು ಬಿಲ್ ಕಳ್ಸೋದ್ರಿಂದ ಇಂದು ಏನು ರೇಟ್ ಹೋಗಿದೆ ಅಂತ ಪ್ರತಿಯೊಂದು ಬಿಲ್ಲು ನನಗೆ ಕಳ್ಸಿಕೊಟ್ಬಿಡ್ತಾರೆ ಅವ್ರು ವಾಟ್ಸಪ್ಪಲ್ಲಿ. ಪ್ರತಿಯೊಬ್ಬರಿಗೂ ಇವಾಗ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ, ಪ್ರತಿಯೊಬ್ಬರಿಗೂ ಏನು ತೊಂದರೆ ಇಲ್ಲ. ಅವ್ರವ್ರು ಈ ಸೆಕೆಂಡಲ್ಲಿ ವಿತ್ ಸೆಕೆಂಡಲ್ಲಿ ಏನು ಹರಾಜಾಗುತ್ತೆ ಅಲ್ಲ ಕಳ್ಸಿಕೊಡ್ತಾ ಇರ್ತಾರೆ. ಚೆನ್ನಾಗಿದೆ ಸರ್ ಈ ಬೆಳೆ ತುಂಬ ಚೆನ್ನಾಗಿರೋದಕ್ಕೆ ಇವಾಗ ನಾವು ಮಾಡ್ತಾ ಇದ್ದೀರಿ. ಇವಾಗ ಒಂದು 6 ತಿಂಗಳಿಂದ ಮಾಡ್ಕೊಂಬಂದಿದ್ದೀರಿ ಇದನ್ನು. ಇವು ನಮ್ಮದು ಇದರಲ್ಲೇನು ಮೋಸ ಆಗಿಲ್ಲ ನಮಗೆ. ನಮ್ಗೆ ಕೊಟ್ಟಿದೆ, ಆ ದುಡ್ಡು ಕೊಟ್ಟಿದೆ. ಇನ್ನೊಂದು ಬಟಾಣಿ ಆಳುಗಳು ಮಾತ್ರ ತುಂಬ ಜನ ಬೇಕಾಗುತ್ತೆ ಅಷ್ಟೇ. ಇನ್ನೇನು ತೊಂದರೆ ಇಲ್ಲ ಸರ್ ನಮಗೆ ಇದರಲ್ಲಿ ಸಿಗುತ್ತೆ. ಅಂದರೆ ಲಾಭ ಅಂತೂ ಬಿಟ್ಕೊಡಲ್ಲ ನಮ್ಮನ್ನು. ನಮ್ಮನ್ನ ಇದು ಹಾಕುತ್ತೆ ಅಂತ ಯಾರು ಬಿಟ್ಕೊಡಲ್ಲ ಅಷ್ಟೇ. ವ್ಯವಸಾಯ ಮಾಡಿದ್ರೆ ಇದು ಯಾರನ್ನು ರೈತರನ್ನಂತೂ ಕೆಳಕ್ಕೆ ಹಾಕಲ್ಲ. ಇದು ಹೇಳೋದು ಅಷ್ಟೇ ಸರ್. ನಂದಂತೇನಿಲ್ಲ, ನಮ್ಮ ಯಜಮಾನ್ರು ಇಬ್ಬರು ಸೇರಿ ನಾವು ಮಾಡಿರೋದು. ನಮ್ಗೆ ಇದು ಗೊತ್ತಾಗಿರೋದೇನೆಂದ್ರೆ, ಇದು ಮಾಡಿದ್ರೆ ಬೆಳೆ ನಮ್ಗೇನು ತೊಂದರೆ ಇಲ್ಲ ಸರ್. ಇದರಲ್ಲಿ ಹಿಂದೆ ನೀವು ಈ ರೀತಿ ಮಾಡಿ ನೀವು ನಮ್ಗೇನು ಇದಾಗಿಲ್ಲ. ಬೇರೆ ಬೆಳೆ ಮಾಡಿರೋದ್ರಲ್ಲಿ ತುಂಬ ಸುತ್ಕೊಂಡಿದ್ದೀವಿ ಸರ್ ನಾವು. ಬೀನ್ಸ್ ಹಾಕಿದ್ರು ಅದ್ರಲ್ಲಿ ನಮ್ಗೇನು ಅಷ್ಟೇನು ಬಂದಿಲ್ಲ, ಹಾಕಿರೋದು ಬಂದಿಲ್ಲ, ಹೋಯ್ತು ಎಲ್ಲನೂ. ಇದ್ರಲ್ಲಿ ನಮ್ಗೆ ₹1 ನಾವು ಹಾಕಿರೋದು ಬಂದಿದೆ, ಅದ್ರ ಲಾಭನೂ ತಕ್ಕೊಟ್ಟಿದ್ದೀವಿ ಸರ್. ತುಂಬ ಇದಿದೆ ಸರ್ ನಮ್ಗೆ. ರಾಮಯ್ಯ ಓ ದಂಡ ರಾಮಯ್ಯ, ರಾಮ 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 ರಾಮಯ್ಯ, ಪಟಾಭಿ ರಾಮಯ್ಯ ಸೋಟಲ ನಾವೋ ರಾಮಯ್ಯ, ಪಟಾಭಿ ರಾಮಯ್ಯ, ರಾಮ 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 ರಾಮಯ್ಯ. ನೀವೇ ಸುಡ ಬಾ 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 ಈಗ ಈಗ ಬಾ ಅದು